ಇತ್ತೀಚೆಗೆ ಯಾರನ್ನಾದ್ರೂ ಹೋಗಿ ಕೇಳಿ ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಯಾರು ಅಂತ ಸಾನ್ವಿ ಹಾಗೂ ಕರ್ಣ ಅಂತ ಹೇಳ್ತಾರೆ. ಎಸ್, ಅವರಿಬ್ರು ಇವತ್ತು ಎಂಗೇಜ್ ಆಗ್ತಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ಅವ್ರ ರಿಂಗ್ ಕೂಡ ಬದಲಾಯಿಸ್ಕೊಳ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಅವರು ಲವ್ ಲೈಫ್ ಬಗ್ಗೆ ಕೂಡ ನಮ್ಮ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಸಾನ್ವಿ ಹಾಗೂ ಕರ್ಣ ಇಬ್ರು ಕೂಡ ಅವ್ರಿಗೆ ಏನ್ ಹೇಳಿದ್ರು ಬನ್ನಿ ಕೇಳೋಣ. ಅಷ್ಟೊಂದು ಚೆನ್ನಾಗಿ ಒಟ್ಟಿಗೆ ಕಾಣಿಸ್ಕೊಂಡ್ರು. ನಿಜ ಜೀವನದಲ್ಲಿ ಹೇಗಪ್ಪ ಇವರಿಗೆ ಲವ್ ಆಯ್ತು, ಅದು ಯಾವ ಒಂದು ಅಂಶ, ಒಂದು ಫ್ಯಾಕ್ಟ್ ಅವರಿಗೆ ಲವ್ ಆಗಕ್ಕೆ ಕಾರಣ ಅಂತ? ಆ್ಯಕ್ಚುಲಿ ಒಂದು ಒಂದು ಅಂಶ ಅಂತ ಏನೂ ಇಲ್ಲ. ಇಟ್ಸ್ ಜಸ್ಟ್ ಫಸ್ಟು ಕೊಲಿಗೂ ಕೆಲಸ ಮಾಡ್ತಾ ಇದ್ವಿ, ಅದು ಇದು ಅಂತ. ದೆನ್ ದ ರೆಸ್ಪೆಕ್ಟ್ ಸ್ಟಾರ್ಟೆಡ್ ಬಿಲ್ಡಿಂಗ್ ಅಪ್. I highly respect his values. So our respect to nam thinking, nam understanding, nam yella, you know, it is very very andre precise. Andre nam whatever he thinks I think, whatever I think he thinks. It's like tumba understanding ಇದೆ. So I start anta ಏನು ಇಲ್ಲ. It's just I don't know. I don't know what happened, when it happened, how it happened. ಯಾವ ಕ್ವೆಶ್ಚನ್ಸ್ ಇನ್ನೂ ಅನ್ಆನ್ಸರ್ಡ್ ಆಗಿದೆ. ಆದರೆ he's just there. ನಿಮ್ಮ ಬರ್ಡೇ ಆದಾಗ ಏನು ಗಿಫ್ಟ್ ಕೊಟ್ಟಿದ್ರು? ಅವಾಗ ಫ್ರೆಂಡ್ಸ್ ಆಗಿದ್ರಾ ನೀವು? ಫ್ರೆಂಡ್ಸ್ ಇದ್ರ ಅಂದರೆ ಸೇಮ್ ನಮಗೆ ಫ್ರೆಂಡ್ಸು, ಈ ರಿಲೇಷನ್ಶಿಪ್ಪು, ಈ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಏನೂ ಇಲ್ಲ. ಇಟ್ಸ್ ಜಸ್ಟ್ ಐ ಪ್ಯೂರ್ಲಿ ಯುನೋ ಇಟ್ಸ್ ಅ ರೆಸ್ಪೆಕ್ಟೆಡ್ ರಿಲೇಷನ್ಶಿಪ್. ಆ ರಿಲೇಷನ್ಶಿಪ್ಪಲ್ಲಿ ಗಿಫ್ಟ್ ಕೊಡೋದು, ಆ ರಿಲೇಷನ್ಶಿಪ್ಪಲ್ಲಿ ಆ ಫೀಲಿಂಗ್ಸು ಅದು ಇದು ಅಂತ ಏನೂ ಇಲ್ಲ. ಇಟ್ಸ್ ಜಸ್ಟ್ ಪ್ಯೂರ್, ಐ ಡೋಂಟ್ ನೋ, ಜಸ್ಟ್ ಹ್ಯಾಪಿನೆಸ್ ಆ್ಯಂಡ್ ರೆಸ್ಪೆಕ್ಟ್, ದಟ್ಸ್ ಆಲ್. ರಶ್ಮಿಕಾ ಹೇಳ್ತಿದ್ರು ಲವ್ ಹೇಗಾಯ್ತು ಅಂತ. ಅವರು ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ಕಿರಿಕ್ ಪಾರ್ಟಿ ಮೂವಿನಲ್ಲಿ ಅದು ಯಾವ ರೀತಿನೂ ಆಗಿರ್ಲಿಲ್ಲ, ಲವ್ ಏನು ಆಗಿರ್ಲಿಲ್ಲ ಅಂತ. ಬಟ್ ಎನಿವೇಸ್ ಅದೇನಾಯ್ತೋ ಹಿಂದೇನಾಗಿತ್ತೋ ಗೊತ್ತಿಲ್ಲ. ಬಟ್ ಇಬ್ರು ಕೂಡ ಇವತ್ತು ರಿಂಗ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಟಿ ಕೂಡ ಶುರುವಾಗುತ್ತೆ. ರಾತ್ರಿ 11:30 ತನಕ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೀತಿದೆ. ರಕ್ಷಿತ್ ಶೆಟ್ಟಿ ಅವರು ಹೇಳಿದ್ರು ಹುಟ್ಟಿದ ಹಬ್ಬದ ದಿನ ಪಬ್ಲಿಕ್ ಟಿವಿಲಿ ಅವರು ಮೊದಲಿಗೆ ಏನು ಒಪಿನಿಯನ್ ಹೇಳಿದ್ದು, ಅಂದರೆ ಈ ಮಧ್ಯ ನಿಮ್ಮೊಬ್ಬರ ಮಧ್ಯೆ ಏನು ಗಾಸಿಪ್ ಬರ್ತಾ ಇತ್ತು, ರೂಮರ್ಗಳು ಬರ್ತಾ ಇದ್ವು, ಅವಾಗ ಅದು ನಿಜನಾ ಅಂತ ಕೇಳೋದಕ್ಕೆ ರಕ್ಷಿತ್ ಶೆಟ್ಟಿ ಅವರು ಅವಾಗ ಆನ್ಸರ್ ಮಾಡಿದ್ರು. ಅವರು ನಗುನೇ ಹೇಳ್ತಂತೆ, ಹೌದು ಎಲ್ಲ ಒಂದು ಕಡೆ. ಅದಾದ ನಂತರ ನಮ್ಗೆ ಅನಿಸ್ತು ನಿಜ ಮದುವೆ ಆಗಬೇಕು ಅಂತ, ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ರಕ್ಷಿತ್ ಅವರು ರಶ್ಮಿಕಾ ಅವ್ರ ಮನೆಗೆ ಅಪ್ರೋಚ್ ಮಾಡಿದ್ರು ಅಂತ. ಹೌದಾ? ಅದು ಆ್ಯಕ್ಚುಲಿ ಫಸ್ಟು ಈ ಥರ ಯಾವುದೂ ಇರಲಿಲ್ಲ. ಈಗ ಫಸ್ಟ್ ಟೈಮ್ ಮೀಡಿಯಾ ಎಲ್ಲ ಕಡೆ ಅದು ಬಂತಲ್ಲ, ಈ ರಕ್ಷಿತ್ ರಶ್ಮಿಕಾ ಮದುವೆ May 30th ಅದು ಇದು ಅಂತ ಎಲ್ಲ. ಇಟ್ ವಾಸ್ ಆ್ಯಕ್ಚುಲಿ ವೆರಿ ಫಾಲ್ಸ್ ಸ್ಟೇಟ್ಮೆಂಟ್ ಅದು ಕೊಟ್ಟಿರೋದು. ಬಟ್ ಅದಾದಮೇಲೆ ನಮ್ಮ ಎರಡು ಫ್ಯಾಮ್ಲೀಸ್ಗೆ ತುಂಬ ಪ್ರೆಷರೈಸಿಂಗ್ ಆಗೋಯಿತು. ಯಾಕೆಂದರೆ ಈ ಥರ ನ್ಯೂಸ್ ಹೊರಗಡೆ ಬಂದರೆ ಆಬ್ವಿಯಸ್ಲಿ ಜನರು ಎಲ್ಲ ಅದನ್ನೇ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾರೆ. ಯುನೋ, ಇವನ್ ಇಫ್ ಟ್ರೂ ಆಗಿಲ್ಲ ಅಂದರೆ ಜನರು ಸುಳ್ಳು ಹೇಳ್ತಾ ಇದ್ದಾರೆ, ಹೌದು ಇದು ನಿಜ ಅಂತ. ಬಟ್ ಆ ಟೈಮಲ್ಲಿ ಇಟ್ ವಾಸನ್ ಟ್ರೂ. ಪಾಪ ಒಂದು ರಕ್ಷಿತ್ಗೆ ಕಾಲ್ ಮಾಡಿ ಏನಪ್ಪ ಇದು ಅಂತ ಕೇಳುವಾಗ ರಕ್ಷಿತ್ ಎಸ್ ಇದು ಈ ಥರನೇ, ಇಟ್ಸ್ ಜಸ್ಟ್ ಯುನೋ ವಿ ಲೈಕ್ ಈಚ್ ಅದರ್ ಅಂತ. ಸೊ ಮೈ ಡ್ಯಾಡ್ ವಾಸ್ ಲೈಕ್ ಗುಡ್, ನೀವು ಬಂದು ನನಗೆ ಡೈರೆಕ್ಟಾಗಿ ಅಂದರೆ at least you came and told me, so I'm happy. And my dad was like okay, he was fine with it. ಯಾಕಂದರೆ ರಕ್ಷಿತ್ನ ಆಲ್ರೆಡಿ ಪರ್ಸನಲಾಗಿ ಗೊತ್ತಿತ್ತು. ಸೊ ನಮ್ಮ ವರ್ಕ್ ಎಷ್ಟು ಕಿರಿಕ್ ಪಾರ್ಟಿ ಪ್ರಮೋಷನ್ಸು ಅದು ಇದೆಲ್ಲ ನಮ್ಮ ತಂದೆ ಬಂದು ರಕ್ಷಿತ್ನ ನೋಡಿದ್ದಾರೆ, ರಕ್ಷಿತ್ ಜೊತೆ ಮಾತಾಡಿದ್ದಾರೆ. ಸೊ ದೇ ಹ್ಯಾಡ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮೈ ಡ್ಯಾಡ್ ವಾಸ್ ಲೈಕ್ ಓಕೆ, ಇಟ್ ಈಸ್ ಅ ನೈಸ್ ಥಿಂಗ್. ರಕ್ಷಿತ್ಗೆ ನಿಮ್ಮ ಪಪ್ಪ ಏನು ಬಂಗಾರದ ಕಡಗ ಕೊಟ್ಟು ಒಂದು ಗೋಲ್ಡನ್ ವೆಲ್ಕಮ್ ಅಂತ ಮಾಡಿದ್ರಂತೆ. ಕಡಗ ಯಾರಿಗೆ ಐಡಿಯಾ ಬಂದಿದ್ದು? ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಗೇನಾದ್ರು ಐಡಿಯಾ? ಆ್ಯಕ್ಚುಲಿ ಆಬ್ಸಲ್ಯೂಟ್ಲಿ ನೋ ಐಡಿಯಾ. ಇದೆಲ್ಲ ಈ ನಮ್ಮ ರಕ್ಷಿತ್ ಮತ್ತು ನನ್ನ ನಡುವೆ ಆಗಿರೋದು ಫ್ಯಾಮ್ಲೀಸ್ ನಡುವೆ ಆಗಿರೋದು. ಆ್ಯಕ್ಚುಲಿ ನಮ್ಮಿಬ್ಬರ ನಡುವೆ ಏನೂ ಆಗಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಅ ಸರ್ಪ್ರೈಸ್ ಫಾರ್ ರಕ್ಷಿತ್ ಸರ್, ಐ ಮೀನ್ ರಕ್ಷಿತ್ ಆ್ಯಂಡ್ ಹ್ಯಾಬಿಟ್ ಆಗಿಟ್ಟಿದೆ, ರಕ್ಷಿತ್ ಆ್ಯಂಡ್ ಮೀ. ಇಟ್ ವಾಸ್ ಅ ಕಂಪ್ಲೀಟ್ ಸರ್ಪ್ರೈಸ್. ಸೊ ಕಡವ ಕೊಟ್ಟಿರುವಾಗ ನಾನು ನನಗೂ ಇಷ್ಟು ಒಳ್ಳೆ ಗಿಫ್ಟ್ ಕೊಟ್ಟಿಲ್ಲಪ್ಪ. ಸೊ ಇಟ್ ವಾಸ್ ಅ ಫನಿ ಥಿಂಗ್. ಆದರೆ ಇಟ್ ವಾಸ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಫ್ಯಾಮಿಲೀಸ್ ಅಷ್ಟೇ. ಓಕೆ, ಸ್ಯಾಂಡಲ್ವುಡ್ ನಲ್ಲಿ ಏನು ಇಂಡಸ್ಟ್ರಿಲೇ ಲವ್ ಮಾಡಿ ಪ್ರೀತಿಸಿ ಮದುವೆ ಆಗಿರೋ ಲಿಸ್ಟ್ ದೊಡ್ಡದಾಗೇ ಇದೆ. ಆ ಲಿಸ್ಟ್ಗೆ ಈಗ ಇಬ್ರು ಕ್ಯೂಟ್ ಜೋಡಿ ಆಡ್ ಆಗ್ತಾರೆ. ದಟ್ಸ್ ರಕ್ಷಿತ್ ಶೆಟ್ಟಿ ಅಂಡ್ ರಶ್ಮಿಕಾ. ಕ್ಷಣಗಳಲ್ಲಿ ಅವರು ರಿಂಗ್ ಅನ್ನ ಬದಲಾಯಿಸ್ಕೊಳ್ತಾರೆ. ಈಗಾಗಲೇ ಎಲ್ಲಾ ರೀತಿ ಕೂಡ ಸಿದ್ಧತೆ ಆಗಿದೆ. ಈಗಾಗಲೇ ಅವರ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತೆ
ಅವರ ಸಂಬಂಧಿಕರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಸ್ಯಾಂಡಲ್ವುಡ್ ಕೆಲವು ಅಂತ ಸೆಲೆಬ್ರಿಟೀಸ್ಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಕಿರಿಕ್ ಪಾರ್ಟಿ ಟೀಮ್ ಎಂಟೈರ್ ಟೀಮ್ ಅಲ್ಲಿದೆ. ಅವರ ಎಂಗೇಜ್ಮೆಂಟ್ಗೆ ಸಖತ್ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ ಅಲ್ಲ ಪ್ರತಿಯೊಂದು ಕ್ಷಣನೂ ಕೂಡ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐ ಡೋಂಟ್ ನೋ ಇಬ್ರು ಕೂಡ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ. ಬಟ್ ಅವರಿಬ್ರು ಕೂಡ ಇನ್ನೂ ವೇದಿಕೆ ಮೇಲೆ ಬಂದಿಲ್ಲ ಅಂತ ಮಾಹಿತಿ ಬರ್ತದೆ. ನಾನು ವೆರಿ ಶಾರ್ಟ್ಲಿ ಅವರಿಬ್ರು ಕೂಡ ಈಗ ಬರ್ತಾರೆ. ಜೊತೆಗೆ ಅದಾದ ನಂತರ ರಿಂಗ್ ಎಕ್ಸ್ಚೇಂಜ್, ಆಮೇಲೆ ಕೇಕ್ ಕಟಿಂಗ್ ಪಾರ್ಟಿ, DJ, ಜೊತೆಗೆ 11:30 ತನಕ ಕಾಕ್ಟೇಲ್ ಪಾರ್ಟಿ, 70 ಬಗೆಯ ಊಟ. ಐ ಥಿಂಕ್ ದೊಡ್ಡ ಲಿಸ್ಟ್ ಇದೆ. ಡಿಫ್ರೆಂಟ್ ರುಚಿಯಾಗಿರುವಂಥ ವೆಜ್ ಹಾಗೂ ನಾನ್ ವೆಜ್ ಐಟಮ್ಸ್ ಎರಡೂ ಕೂಡ ರೆಡಿ ಇದೆ. ಸೊ ಅದೆಲ್ಲ ಫುಡ್ ಮತ್ತೆ ಅಲ್ಲಿರುವಂಥ ಆಂಬಿಯನ್ಸ್ ಎಲ್ಲವೂ ಕೂಡ ಅವರ ರಿಲೇಟಿವ್ಸ್ ಆಗಿರ್ಬೋದು, ಫಾರ್ ರಿಲೇಟಿವ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ಈಗಾಗ 2500 ಜನರು ಬರುವಂತ ನಿರೀಕ್ಷೆ ಕೂಡ ಇದೆ ಅಂತ ಇವತ್ತು ಬೆಳಗ್ಗೆ ಅಷ್ಟೇ ಏನು ರಶ್ಮಿಕಾ ಅವರ ತಾಯಿ ಪಬ್ಲಿಕ್ ಟಿವಿ ಜೊತೆ ಹೇಳಿದ್ರು. ಜೊತೆಗೆ ಅವರು ಕೂಡ ಇವತ್ತು ಬೆಳಗ್ಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ, ವಿರಾಜಪೇಟೆಯಲ್ಲಿರುವಂತ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ಮಾಡಿಸಿದ್ರು. ಜೊತೆಗೆ ಮದುವೆ ಡೇಟ್ ಜಾಗ ಮಾತ್ರ ಖಾಲಿ ಬಿಡಲಾಗಿದೆ. ಇನ್ನೇನು ಐ ಥಿಂಕ್ ಆಫ್ಟರ್ 2 ವರ್ಷ ಆದ ನಂತರ ಅವರಿಬ್ರು ಮದುವೆ ಆಗೋ ಸಾಧ್ಯತೆ ಅಥವಾ ಈ ಇಯರ್ ಎಂಡ್ ಅಲ್ಲಿ ಮದುವೆ ಆಗೋ ಸಾಧ್ಯತೆ ಇದೆ ಅಂತ ಕೂಡ ಅವರ ತಾಯಿ ಹೇಳ್ತಾ ಇದ್ರು. ಬಟ್ ಎನಿವೇಸ್ ಅವರಿಬ್ರು ಕೂಡ ಇವತ್ತು ರಿಂಗ್ ಬದಲಾಯಿಸ್ಕೊಳ್ತಿರೋದು ಅವರ ಅಭಿಮಾನಿಗಳಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನಾವು ಕೂಡ ಆ ಕ್ಷಣಕ್ಕೆ ಕಾಯ್ತಾ ಇದ್ದೀವಿ. ಎಸ್, ಆಗ್ಲೇ ಏನು ರಶ್ಮಿಕಾ ಹೇಳ್ತಾ ಇದ್ರು, ನಮ್ಮ ಇಬ್ರು ಲವ್ ಹೇಗಾಯ್ತು ಅನ್ನೋದೇ ಗೊತ್ತಿಲ್ಲ, ಎಲ್ಲಾ ಸಂಬಂಧಿಕರು ಸೇರಿ ಮಾಡಿದಂತ ಇದು. ಒಟ್ಟಾರೆ ಈಗ ಎಂಗೇಜ್ಮೆಂಟ್ ತನಕ ಬಂದು ನಿಂತಿದೆ ಅಂತ. ಅವ್ರ ಲವ್ ಲೈಫ್ ಬಗ್ಗೆ ಮತ್ತಷ್ಟು ಮಾತಾಡಿದ್ದಾರೆ ನಮ್ಮ ಪಬ್ಲಿಕ್ ಟಿವಿ ಜೊತೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸಿನಿ ಕರಿಯರ್ ಶುರು ಮಾಡಿದ್ರು, ವಯಸ್ಸಲ್ಲಿ ಕೂಡ ಇನ್ನೂ ಚಿಕ್ಕ ಹುಡುಗಿ ಅಂದಾಗ ಈ ಥರದೊಂದು ಗಂಭೀರವಾದ ಡಿಸಿಷನ್, ಮದುವೆ ಅನ್ನೋದು ಲೈಫ್ ಲಾಂಗ್ ಪ್ರೊಸೀಜರ್, ಅದು ಕಂಟಿನ್ಯೂ ಆಗಲೇಬೇಕು. ಜೊತೆಗೆ ಅದೊಂದು ಬೆಸ್ಟ್ ಒಂದು ಟರ್ನ್ ಕೊಡುವಂತಹ ವಿಷಯ. ಈ ವಿಚಾರನ ಎಷ್ಟು ತಗೊಂಡ್ರು ಅಂದಾಗ ನಿಮ್ಮ ಮನೇಲಿ ನೀವು ಫಸ್ಟ್ ಯಾರಿಗೆ ಹೇಳಿದ್ರಿ? ಬಟ್ ನಿಮ್ಮ ಮನೆಯವ್ರ ರಿಯಾಕ್ಷನ್, ಅಂದರೆ ಅಪ್ಪ ಅಮ್ಮ ರಿಯಾಕ್ಷನ್ ಹೇಗಿತ್ತು? ನಾನು ಆ್ಯಕ್ಚುಲಿ ಮನೇಲಿ ನಾನು ಹೇಳಿದ್ದೆ ಆಲ್ರೆಡಿ, ಒಬ್ರು ಓಕೆ ಅಂತ ಅಂದರು, ನಿಮಗೆ ಇಷ್ಟ ಆದರೆ ಆ ಹುಡುಗನಿಗೆ ಬಂದು ನನಗೆ ಹೇಳು ಅಂದರೆ ಐ ಟೋಲ್ಡ್ ದೆಮ್, ಇಫ್ ಯು ಲೈಕ್ ಅ ಬಾಯ್ ಕಮ್ ಅಂಡ್ ಟೆಲ್ ಮೀ. ಐ ಡೋಂಟ್ ಮೈಂಡ್ ಥಿಂಕಿಂಗ್ ಅಬೌಟ್ ಇಟ್. ನನಗೆ ಎಲ್ಲಾದರೂ ಇಫ್ ಐ ಲೈಕ್ ಅ ಪರ್ಸನ್ ಐ ವಿಲ್ ಕಮ್ ಅಂಡ್ ಟೆಲ್ ಯು. ಸೊ ಇಟ್ ವಾಸ್ ಅಗೇನ್ ಸೇಮ್ ಥಾಟ್ ಆಫ್ ಮೈ ಪೇರೆಂಟ್ಸ್ ಆ್ಯಂಡ್ ಮೀ. ಯಾಕಂದರೆ ಐ ವಾಸ್ ಲೈಕ್ ನೋಡಿ ಈ ಥರ ಇದೆ, ಐ ಮೀನ್ ಯು ನೆವರ್ ನೋ, ಲೈಕ್ ಹೀ ಈಸ್ ಅ ನೈಸ್ ಪರ್ಸನ್ ಅಂದರೆ I can't help it. I mean, he was a nice person, so I went and told my parents that he was a nice person. ನಮ್ಮ ಪೇರೆಂಟ್ಸ್ ಬಂದು he is a nice person ಅಂತ ಅಂದರು. ಸೊ ದ್ಯಾಟ್ ವಾಸ್ ಎರಡು ಕೋಇನ್ಸಿಡೆನ್ಸ್ ಆಗಿ. ಅದಾದಮೇಲೆ ನೋಡಪ್ಪ, ಇಫ್ ಯು ಸೇ ನೋ ಟು ದ ಬಾಯ್, ಹುಡುಗನ ಇಷ್ಟ ಇಲ್ಲ ಅಂತಂದರೆ ಐ ಡೋಂಟ್ ವಾಂಟ್ ಟು ಫೋರ್ಸ್ ಇಟ್. ಆ ಥರ ಏನೂ ಇಲ್ಲ, ಆ ಥರ ಫೀಲಿಂಗ್ಸ್ ಏನೂ ಇಲ್ಲ. ಇಫ್ ಯು ಲೈಕ್ ದ ಬಾಯ್ ಕಮ್ ಅಂಡ್ ಟೆಲ್ ಮೀ, ಐ ವಿಲ್ ಥಿಂಕ್ ಅಬೌಟ್ ಇಟ್. ಸಿಮಿಲರ್ ಆಗಿ ಎರಡು ಯೋಚನೆಗಳು ಒಂದಾದ್ವು ಅಂತ ಇಬ್ಬರ ಬರೀ ಕ್ಯೂ ಕೊಟ್ಟಿದ್ದಷ್ಟೇ, ಫ್ಯಾಮ್ಲಿ ಎಲ್ಲ ಮಾಡಿಬಿಟ್ರು. ಆ್ಯಕ್ಚುಲಿ ನಮ್ಮ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಕೂಡ ಅದೇ ಫ್ಯಾಮಿಲಿ, ರಕ್ಷಿತ್ ಫ್ಯಾಮಿಲಿ ಕೂಡ ಇಷ್ಟ ಆದ್ರೆ ನೀವು. ಸೊ ಇಟ್ ವಾಸ್ ಆಲ್ ವೆರಿ ವೆರಿ ಬಿಗ್ ಕೋಇನ್ಸಿಡೆನ್ಸಸ್. ಯಾಕಂದರೆ ನನ್ನ ಫ್ಯಾಮ್ಲಿಯಲ್ಲಿ ನನ್ನ ಪೇರೆಂಟ್ಸ್ ಫಸ್ಟ್ ಮೂವ್ ಮಾಡಿದ್ದು, ನಾವಿಬ್ಬರು ಏನೂ ಇಲ್ಲ. ಅವ್ರ ಫ್ಯಾಮ್ಲಿಯಲ್ಲಿ ಅವ್ರು ಫಸ್ಟ್ ಮೂವ್ ಮಾಡಿದ್ದು. ಇದಕ್ಕಿಂತ ಮುಂಚೆ ಫಸ್ಟ್ ಮೂವ್ ಮಾಡಿದ್ದು ಮೀಡಿಯಾದವರು. ನಿಮಗೆ ಗೊತ್ತು. ಸೊ ಇವರೇ ನಮಗೆ ಒಂದು ಟ್ರಿಗರ್ ಕೊಟ್ಟಿದ್ದು. ಜನರು ಈಗ ಮಾತಾಡುವಾಗ ಜನರು ಎಲ್ಲ ಹೋದ್ರೂ ರಕ್ಷಿತ್ ರಾಶ್ಮಿಕಾ ಅಂತ ಹೇಳುವಾಗ ನಮಗೆ ಅದೊಂದು ಥಾಟ್ ಬರುತ್ತೆ. ಇಟ್ ಈಸ್ ಅ ಹ್ಯೂಮನ್ ನೇಚರ್. ವೆನ್ ಸಮನ್ ಇಸ್ ಟೀಸಿಂಗ್ ಯು ವಿತ್ ಸಮನ್ ಅಲ್ಲ, ಆ ಥಾಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಈ ಥರ ಟೀಸ್ ಮಾಡ್ತಾ ಇದ್ದಾರೆ, ಅವರು ಯಾವ ಥರ ಇರೋರು, ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದಾ ಅಂತ. ಸೊ ಇಟ್ ಈಸ್ ಜನರಲ್ ಐ ಫೀಲ್, ಐ ಡೋಂಟ್ ನೋ. ಸೊ ಪೇರೆಂಟ್ಸ್ಗೆ ಗೊತ್ತಾಗಿ ಪೇರೆಂಟ್ಸ್ ಜನರು ಹೋಗಿ ಪೇರೆಂಟ್ಸ್ನ ಕೇಳೋದು, ಈ ಥರ ನಿಮ್ಮ ಮಗಳಿಗೆ ಮದುವೆ ಆಗ್ತಾ ಇದೆಯಾ, ನಿಜವಾಗ್ಲೂ ನಮಗೆ ಏನು ಹೇಳಿಲ್ಲ ಅಂತ. ಸೊ ಆ ಪ್ರೆಷರ್ ಇನ್ನೂ ಜಾಸ್ತಿ ಆಯಿತು, ಬಿಲ್ಡ್ ಆಯಿತು ಬೋತ್ ಸೈಡ್ಸ್. ಯಾಕಂದರೆ ರಕ್ಷಿತ್ ಪೇರೆಂಟ್ಸು ಆ ಥರನೇ, ನಮ್ಮ ಪೇರೆಂಟ್ಸು ಆ ಥರನೇ. ಸೊ ನನ್ನ ಪೇರೆಂಟ್ಸ್ ಬಂದು ಆಗ ನನ್ನ ಡ್ಯಾಡಿ ಅಷ್ಟು ಇದಾಗಿ ನನ್ನ ಡ್ಯಾಡಿ ಕಾಲ್ ಮಾಡಿ ಕೇಳಿದ್ರು ರಕ್ಷಿತ್ನ ಡೈರೆಕ್ಟಾಗಿ. ಸೊ ರಕ್ಷಿತ್ ಕೇಮ್ ಅಂಡ್ ಟೋಲ್ಡ್, ಎಸ್ ಅಂಕಲ್ ಈ ಥರ ಇದೆ. ಸೊ ಹೈಲಿ ನಿಮ್ಗೆ ಬಿಟ್ಟಿದ್ದು, ಅದು ನೀವು ಏನು ಹೇಳ್ತೀರಾ ಅದು ನಾವು ಕೇಳ್ತೀವಿ ಅಂತ. ಸೊ ಮೈ ಡ್ಯಾಡ್ ಗೇವ್ ಅ ಪಾಸಿಟಿವ್ ಆನ್ಸರ್. ಸೊ ಯಾ, ಇಬ್ಬರ ಸೌಂಡಿಂಗ್ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ರಕ್ಷಿತ್ ಮತ್ತು ರಶ್ಮಿಕಾ, ಹೇಗೆ ಅದು ನಿಮ್ಗೆ ಇಷ್ಟ ಆಯ್ತು? ಆ್ಯಕ್ಚುಲಿ ಹೆಸರುಗಳು ದೇವರೇ ಬರೆದು ಕಳಿಸ್ಬಿಟ್ಟಿದ್ದಾನೆ ಅನ್ಕೋತೀನಿ.
ಅದು ಗೊತ್ತಿಲ್ಲಪ್ಪ. ರಕ್ಷಿತ್ ಅಂಡ್ ರಶ್ಮಿಕಾ ಇಟ್ ಇಸ್ ಅ ಟೋಟಲಿ ಡಿಫರೆಂಟ್ ನೇಮ್. ಬಟ್ ಐ ಡೋಂಟ್ ನೋ, ಜನರು ಆಕ್ಸೆಪ್ಟ್ ಮಾಡಿದ್ದಾರೆ. ಐ ಮೀನ್ ಈಗ ಜನರ ಥಿಂಕಿಂಗು ಡಿಫ್ರೆಂಟ್ ಆಗಿದೆ. ಅಂದರೆ ಮುಂದೆ ಹುಡುಗಿ ಸಿಂಗಲ್ ಆಗಿರಬೇಕು, ಯಾರಿಗೆ ಕಮಿಟ್ ಆಗಬಾರ್ದು, ಅಂದರೆ ನಮ್ಮ ಹುಡುಗಿ ಅಂತ ಹೇಳ್ಬೋದು ಅಂತ ಜನರು ಥಿಂಕ್ ಮಾಡ್ತಾಯಿದ್ರು. ಈಗ ಸರಿಯಪ್ಪ, ಅವರಿಗೂ ಲೈಫ್ ಇದೆ, ಅವರಿಗೂ ಒಂದು ಓಕೆ, ಹಾಗಿದ್ರೆ ಈಗ ರಶ್ಮಿಕಾ ಹಾಗೂ ರಕ್ಷಿತ್ ಶೆಟ್ಟಿ ಎಂಗೇಜ್ಮೆಂಟ್ ಅಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ ನೇರ ಸಂಪರ್ಕದಲ್ಲಿ. ಭಾರತಿ, ಏನಾಗ್ತಿದೆ ಅಲ್ಲಿ? ಎಂಗೇಜ್ಮೆಂಟ್ ರಿಂಗ್ ಎಷ್ಟು ಗಂಟೆಗೆ ಎಕ್ಸ್ಚೇಂಜ್ ಮಾಡ್ತಾರೆ, ಮತ್ತೆ ಈಗ ಯಾರೆಲ್ಲ ಸೆಲೆಬ್ರಿಟೀಸ್ ಬಂದಿದ್ದಾರೆ ಎಂಗೇಜ್ಮೆಂಟ್ಗೆ? ಹೌದು ದಿವ್ಯಾ, ಏನು ಎಲ್ಲರೂ ಕಾಯ್ತಿದ್ದಂತಹ ಆ ಗಳಿಗೆ ಇನ್ನೊಂದು ಕ್ಷಣದಲ್ಲೇ, ಕೆಲವೊಂದು ನಿಮಿಷಗಳಲ್ಲೇ ನೆರವೇರುತ್ತೆ. ಈಗಾಗಲೇ ರಶ್ಮಿಕಾ ಅವರವರ ಮನೆಯನ್ನ ಬಿಟ್ಟಿದ್ದಾರೆ, ಜೊತೆಗೆ ರಕ್ಷಿತ್ ಅವರು ಕೂಡ ತಾವು ವಾಸವಾಗಿದ್ದ ಆ ಜಾಗದಿಂದ ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಅವರು ಇಲ್ಲಿ ಬಂದು ಸೇರ್ತಾರೆ. ಬಂದ ತಕ್ಷಣ ಒಂದಿಷ್ಟು ಸರ್ಪ್ರೈಸ್ಗಳು ಅವರಿಗಿರ್ತವೆ. ಏನಂದ್ರೆ ಎರಡೂ ಕಡೆಯಿಂದ ಒಟ್ಟಿಗೆ ಬಂದು ಒಂದೇ ಸಲನೆ ಒಟ್ಟಿಗೆನೆ ವೇದಿಕೆ ಮೇಲೆ ಹೋಗುವಂತದ್ದೇನು ಪ್ಲಾನ್ ನಡೀತಾ ಇದೆ. ಜೊತೆಗೆ ಅವರು ಬಂದ ತಕ್ಷಣ ಪಟಾಕಿ ಸಿಡಿಸಿ ಅವರನ್ನ ವೆಲ್ಕಮ್ ಮಾಡುವಂತ ಪ್ಲಾನ್ ನಡೀತಾ ಇದೆ. ಜೊತೆಗೆ ಅವರ ಜೊತೆಗೆ ಅವರ ಫ್ಯಾಮಿಲಿ ಸದಸ್ಯರು ಕೂಡ ಬರ್ತಾರೆ, ಜೊತೆಗೆ ಅವರ ಫ್ರೆಂಡ್ಸ್ ಬರ್ತಿರೋದು ಇನ್ನೊಂದು ವಿಶೇಷ. ಹೀಗಾಗಿ ಬಂದ ತಕ್ಷಣ ಅವರು ಏನು ವೇದಿಕೆಗೆ ಹೋಗಿ ಅಲ್ಲಿ ರಿಂಗ್ ಅನ್ನ ಬದಲಾಯಿಸಿಕೊಂಡು ಕೇಕ್ ಕಟ್ ಮಾಡಿ ಅಲ್ಲಿಂದ ಡಿಜೆ ಹಾಡಿಗೆ ನೃತ್ಯವನ್ನ ಮಾಡಲಿದ್ದಾರೆ. ಇದು ಸದ್ಯದ ಅಪ್ಡೇಟ್. ಇನ್ನು ಅವರ ದಿರಿಸಿನ ಬಗ್ಗೆ ಮಾತನಾಡೋದಾದ್ರೆ, ಇಲ್ಲಿ ಏನು ಅಂದ್ರೆ ಸ್ಪೆಷಲ್ ಅಂತಂದ್ರೆ ಒಂದು ಪೀಚ್ ಮೋಡ್ ಕಾನ್ಸೆಪ್ಟ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿಕೊಂಡು ಇಡೀ ಹಾಲ್ ಅನ್ನ ಸಿಂಗರಿಸಲಾಗಿರುವಂತದ್ದು. ಈ ಹಾಲ್ ನಲ್ಲಿ ಏನಿದೆ, ಪೀಚ್ ಕಲರ್ ಫ್ಲವರ್ ಅನ್ನ ಬಳಸಲಾಗಿದೆ, ಜೊತೆಗೆ ವೈಟ್ ಮತ್ತೆ ಹಸಿರು ಬಣ್ಣದ ಫ್ಲವರ್ ಮತ್ತೆ ಹೂಗಿಡಗಳನ್ನ ಬಳಸಲಾಗಿ ಅಲಂಕರಿಸಲಾಗಿದೆ. ಅದಕ್ಕೆ ತಕ್ಕಂತೆ ಏನು ಅಂದ್ರೆ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಅವರ ದಿರಿಸಿ ಕೂಡ ಇರುತ್ತೆ. ಅಂದ್ರೆ ಶ್ರದ್ಧಾ ಪೊನ್ನಪ್ಪ ಅವರು ಡಿಸೈನ್ ಮಾಡಿರುವಂತಹ ಪೀಚ್ ಕಲರ್ ಗೌನ್ ನಲ್ಲಿ ರಶ್ಮಿಕಾ ಅವರು ಕಂಗೊಳಿಸಿದ್ರೆ, ಇತ್ತ ರಕ್ಷಿತ್ ಶೆಟ್ಟಿ ಅವರು ಅದಕ್ಕೆ ಹೊಂದುವಂತೆ ತಾವೇ ಡಿಸೈನ್ ಮಾಡಿರುವಂತಹ ಮಿಲ್ಕಿ ವೈಟ್ ಬಣ್ಣದ ಸೂಟ್ ಅನ್ನ ಧರಿಸ್ತಾರೆ. ಅದಕ್ಕೆ ಪೀಚ್ ಕಲರ್ ಟೈ ಅನ್ನ ಹಾಕೊಂಡು ಬರುವಂತಹ ನಿರೀಕ್ಷೆ ಇದೆ. ಅದನ್ನ ಕಣ್ಣು ತುಂಬಿಸ್ಕೊಳ್ಬಹುದು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ. ಅದಕ್ಕೂ ಮುಂಚೆ ಏನು ಸಾಕಷ್ಟು ಮಂದಿ ಏನು ಕೊಡವರು ಅವರ ಏನು ಸಂಬಂಧಿಕರಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಸಂಬಂಧಿಕರು ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ವೆಲ್ಕಮ್ ಮಾಡೋದಕ್ಕೆ ಹೂಗುಚ್ಛವನ್ನ ಹಿಡಿದು ಕಾಯ್ತಾ ಇದ್ದಾರೆ. ಇಬ್ರು ಒಟ್ಟಿಗೆ ಯಾವ ತರದಲ್ಲಿ ಒಂದು ಸಾನ್ವಿ ಮತ್ತು ಕರ್ಣ ತೆರೆ ಮೇಲೆ ಕಾಣಿಸ್ಕೊಂಡಿದ್ರು, ಅದಾದ ನಂತರ ಒಟ್ಟಿಗೆ ಜೋಡಿಯಾಗಿ ರಿಯಲ್ ಲೈಫ್ ನಲ್ಲಿ ಯಾವ ತರ ಒಂದು ಕಾಣಿಸ್ಕೊಳ್ತಾರೆ ಅನ್ನೋ ಕುತೂಹಲ ಸರ್ವರದು. ಇಡೀ ಕನ್ನಡ ನಾಡು ಕಾಯ್ತಾ ಇದೆ. ಸಾನ್ವಿ ಮತ್ತು ಕರ್ಣ ಅಂತ ಪ್ರೀತಿಯಿಂದ ಕರೆಯುವಂಥದ್ದು. ಕಿರಿಕ್ ಜೋಡಿ ನಂತರ ಅವರನ್ನ ಆ ತರ ಕಿರಿಕ್ ಪಾರ್ಟಿ ಚಿತ್ರದ ನಂತರ ಕಿರಿಕ್ ಜೋಡಿ ಅಂತ ಹೇಳ್ತಾರೆ. ಸಾನ್ವಿ ಕರ್ಣ ಅಂತ ಹೇಳ್ತಾರೆ. ರಶ್ಮಿಕಾ ಅವರನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಇಡೀ ಕನ್ನಡ ನಾಡು ಕಾಯ್ತಾ ಇದೆ ಅಂತ ಹೇಳ್ಬೋದು ದಿವ್ಯಾ. ಓಕೆ, ಭಾರತಿ, ಆವಾಗಲೇ ವಿಜಯ್ ರಾಘವೇಂದ್ರ ಕೂಡ ನಾವು ನೋಡಿದ್ವಿ. ಸೊ ಅವ್ರೇನಾದ್ರೂ ಹೇಳಿದ್ರಾ ಈ ಸಂದರ್ಭದಲ್ಲಿ? ಇಲ್ಲ, ಇನ್ನು ಯಾಕಂದ್ರೆ ಏನು ಹೇಳಲಿಲ್ಲ. ಯಾಕಂದ್ರೆ ಅವ್ರು ಇನ್ನೂ ವೇದಿಕೆಯಲ್ಲಿ ಅವರನ್ನ ರಕ್ಷಿತ್ ಮತ್ತು ರಶ್ಮಿಕಾ ಅವರನ್ನ ನೋಡ್ಲಿಲ್ಲ. ಬಂದ ತಕ್ಷಣ ಅವ್ರು ವಿಶ್ ಮಾಡಾದ್ಮೇಲೆ ಇವ್ರು ಯಾವ ರೀತಿ ನಟ ವಿಜಯ್ ರಾಘವೇಂದ್ರ ಅವರು ಯಾವ ತರ ವಿಶ್ ಮಾಡ್ತಾರೆ ನೋಡ್ಬೇಕು. ಸೆಲೆಬ್ರಿಟಿ ಅಂತ ಹೇಳೋ ಪ್ರಕಾರ ವಿಜಯ್ ರಾಘವೇಂದ್ರ ಅವರೇ ಫಸ್ಟ್ ಬಂದಿರೋದು. ಅದ್ ಬಿಟ್ರೆ ಕಿರಿಕ್ ಪಾರ್ಟಿ ಚಿತ್ರತಂಡ ಬರುತ್ತೆ, ಆದ್ರೆ ಅದು ಇಲ್ಲೇ ಅಂದ್ರೆ ಈ ಹಾಲ್ಗೆ ಇನ್ನೂ ಆಗಮಿಸಿಲ್ಲ. ಅವ್ರು ಆಲ್ರೆಡಿ ಬೇರೆ ಕಡೆ ಏನೋ ತಂಗುವಂತ ವ್ಯವಸ್ಥೆ ಮಾಡಿದ್ರು, ಅಲ್ಲಿಂದ ಬರ್ತಾರೆ. ಎಲ್ಲ ಟೀಮ್ ಪ್ರಕಾರನೇ ಬರುವಂತಹ ಒಂದು ಪ್ಲಾನ್ ಇದೆ. ಒಂದಿಷ್ಟು ಸರ್ಪ್ರೈಸ್ಗಳು ಕಾದಿವೆ ಅಂತ ಹೇಳ್ಬೋದು ಅವ್ರು. ಯಾಕಂದ್ರೆ ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ಒಂದು ಕಾರ್ ಇತ್ತು, ಆ ಕಾರ್ ಮೂಲಕ ಏನೋ ಆ ಕಾರ್ನಲ್ಲಿ ಒಂದಿಷ್ಟು ಜನ ಫ್ರೆಂಡ್ಸ್ಗಳು ಬರ್ತಿದ್ರು. ಜೊತೆಗೆ ಇವರು ಸಾನ್ವಿಯನ್ನ ಕೂಡ ಕೂರಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡುವಂಥದ್ದೆಲ್ಲ ಇರ್ತಿತ್ತು. ಹಾಗಾಗಿ ಒಂದು ಕ್ರಿಯೇಟಿವ್ ಆಗಿ ಒಂದು ಮುಖ್ಯವಾದ ವಿಷಯ ಅಂತಂದ್ರೆ ರಕ್ಷಿತ್ ಶೆಟ್ಟಿ ಅವರು ಯಾವತ್ತು ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂತವ್ರು. ಹಾಗಾಗಿ ಅವರ ಕ್ರಿಯೇಟಿವ್ ಐಡಿಯಾ ಇದರಲ್ಲೂ ಕೂಡ ಇರಬಹುದಾ ಅನ್ನೋ ಒಂದು ಸಾಕಷ್ಟು ಕುತೂಹಲ ಇದೆ. ಸದ್ಯಕ್ಕೆ ಸಾಕಷ್ಟು ಇನ್ನು ಸಿನಿಮಾ ಗಣ್ಯರು ಕೂಡ ಬರುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ಇದು ಒಂದು ಈವ್ನಿಂಗ್ ಪಾರ್ಟಿ, ಒಂದು ಔತಣಕೂಟ ಆಗಿರೋದ್ರಿಂದ ಈವ್ನಿಂಗ್ಗೆ ಈಗಷ್ಟೇ ಅಲ್ಲಿಂದ ಹೊರಟಿದ್ದಾರೆ ಅಂತ ಸುದ್ದಿ ಬರ್ತಿದೆ. ಅದರಲ್ಲಿ ಮುಖ್ಯವಾಗಿ ಪುನೀತ್ ರಾಜ್ಕುಮಾರ್ ಇರಬಹುದು, ಜೊತೆಗೆ ಗಣೇಶ್ ಅವರು ಇರಬಹುದು, ಹೊರಟಿದ್ದಾರೆ ಅನ್ನೋ ವಿಷಯಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಸಿನಿಮಾ ಇಂಡಸ್ಟ್ರಿಯ ಇನ್ನೊಂದಿಷ್ಟು ಆಪ್ತರು ಏನಂದ್ರೆ ರಕ್ಷಿತ್ ಶೆಟ್ಟಿ ಅವರಿದ್ದಾರೆ. ಅವರ ಟೈಮ್ ಭಾರತಿ, ಈಗ ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ, ಕೆಲವೇ ಕ್ಷಣಗಳಲ್ಲಿ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ ಅಂತ. ಅಭಿಮಾನಿಗಳು ಕೂಡ ಪೇಷನ್ಸ್ ಇಲ್ಲ. ಎಷ್ಟು ಗಂಟೆಗೆ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ?
ಕರೆಕ್ಟಾಗಿ ಟೈಮ್ ಅಂದರೆ ಮುಹೂರ್ತನ ಮಾಡಿಲ್ಲ. ಯಾಕಂದರೆ ಇದು ಅವರೇ ಹೇಳಿರೋ ಪ್ರಕಾರ ಒಂದು ಟೈಮ್, ಆ್ಯಕ್ಚುಲಿ ಒಂದು ನಿಶ್ಚಿತಾರ್ಥ ಸಮಾರಂಭ ಅಂದರೆ ಒಂದಿಷ್ಟು ಗಂಟೆ ಒಳ್ಳೆ ಗಳಿಗೆ ಈ ಥರದ್ದೆಲ್ಲ ಒಂದು ಪ್ಲಾನ್ ಮಾಡಿ ಯೋಚನೆ ಮಾಡುವಂಥದ್ದು ಒಂದು ಸಂಪ್ರದಾಯ ಇರುತ್ತೆ. ಆದರೆ ಇವರು ಹೇಳಿರೋ ಪ್ರಕಾರ ಕಂಪ್ಲೀಟ್ ಇದು ವೆಸ್ಟರ್ನ್ ಶೈಲಿಯಲ್ಲಿರುತ್ತೆ. Okay, let's see, ಭಾರತಿ. ಶೈಲಿ, ಊಟ ಕೂಡ ಆದಷ್ಟು ಬೇಗ ಕಪಲ್ಸ್ ಬರ್ತಾರೆ ಅಂತ ನಾವು ಕೂಡ ಕಾಯ್ತಾ ಇರ್ತೀವಿ. ಓಕೆ, ಧನ್ಯವಾದಗಳು ಭಾರತಿ ತಮ್ಮ ಮಾಹಿತಿಗಾಗಿ.